ಮಂಕುತಿಮ್ಮನ ಕಗ್ಗ. ಪರಬೊಮ್ಮನ ವಿಧಿಯ ನೇಮಿಸಿಹುದು ಏತಕ್ಕೆ ಏನೇ, ಪರಬೊಮ್ಮನ ವಿಧಿಯ ನೇಮಿಸಿಹುದು ಏತಕ್ಕೆ ಏನೇ, ನರಜಾತಿ ಸಾನುಭೂತಿಯ ಕಲಿಯಲೆಂದು, ನರಜಾತಿ ಸಾನುಭೂತಿಯ ಕಲಿಯಲೆಂದು, ಪರರೆಂಬರಿಲ್ಲ ಆತ್ಮಾಂಶರೆಲ್ಲರೆನ್ನುತ್ತೆ, ಪರರೆಂಬರಿಲ್ಲ ಆತ್ಮಾಂಶರೆಲ್ಲರೆನ್ನುತ್ತೆ, ಬೆರೆ ನೀನು ವಿಶ್ವದಲ್ಲಿ ಮಂಕುತಿಮ್ಮ, ಬೆರೆ ನೀನು ವಿಶ್ವದಲ್ಲಿ ಮಂಕುತಿಮ್ಮ. ಅರ್ಥ: ಭಗವಂತ ಈ ಭವಿಷ್ಯವನ್ನು ಏಕೆ ನಿರ್ಧರಿಸಿದ್ದಾನೆ? ಮನುಷ್ಯ ಜನಾಂಗ ಸಹಾನುಭೂತಿಯನ್ನು ಕಲಿಯಲೆಂದು. ಬೇರೆಯವರು ಎಂಬುವರಿಲ್ಲ, ಎಲ್ಲರೂ ಒಂದೇ ಆತ್ಮದ ಭಾಗಗಳು. ಇದನ್ನು ಅರ್ಥ ಮಾಡಿಕೊಂಡು ನೀನು ವಿಶ್ವದಲ್ಲಿ ಲೀನವಾಗು. ಸಾರಾಂಶ: ಈ ಪದ್ಯವು ನಾವು ಎದುರಿಸುವ ಕಷ್ಟಗಳು ನಮಗೆ ಸಹಾನುಭೂತಿಯನ್ನು ಕಲಿಸಲು ಉದ್ದೇಶಿಸಲಾಗಿದೆ ಎಂದು ವಿವರಿಸುತ್ತದೆ. ಎಲ್ಲರೂ ಒಂದೇ ಆತ್ಮದ ಭಾಗ ಎಂಬುದನ್ನು ಅರಿತುಕೊಳ್ಳಬೇಕು. ಅದು ನಮ್ಮನ್ನು ವಿಶ್ವದೊಂದಿಗೆ ಒಂದಾಗಲು ಪ್ರೋತ್ಸಾಹಿಸುತ್ತದೆ. ಧನ್ಯವಾದಗಳು.